ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ ರಾಜೇಶ್ ಕೋಡೆ ಅಂಡ್ ಲಕ್ಷ್ಮಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಕನ್ನಡ ಹಾಕೊಂಡು ಕೂತ್ಕೊಂಡು ಡೈರೆಕ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡ್ಬಿಟ್ರು. ಏನಮ್ಮ ಇವತ್ತು ಬ್ಲಾಗ್ ಮಾಡಿದ ಉದ್ದೇಶ ಏನಂದ್ರೆ ಇವಾಗ ಊಟ ಮಾಡಬೇಕು, ನಂಗೆ ತುಂಬಾ ಹಸಿವಾಗ್ತಿದೆ. ನಡೀರಿ ಹೋಟ್ಲಿಗೆ ಹೋಗೋಣ. ಇಷ್ಟು ಸಿಂಪಲ್ ಮ್ಯಾಟ್ರಿಗೆ ಅಂತ ಬ್ಲಾಗ್ ಮಾಡಕ್ ಹೋದ್ರಿ? ಇಲ್ಲ, ನನಗೆ ಹೋಟೆಲ್ಗೆ ಹೋಗಿ ತಿನ್ನೋ ಇಂಟ್ರೆಸ್ಟ್ ಇಲ್ಲ. ಯಾಕೆ? ಮನೇಲೇ ಊಟ ಮಾಡಬೇಕು ಅಂತ ಅನಿಸ್ತಿದೆ. ಮನೇಲೆ ಊಟ ಮಧ್ಯಾಹ್ನ ಮಾಡಿಲ್ವಾ? ತಿಂದಿದ್ದೀನಿ. ಮಧ್ಯಾಹ್ನ ನನ್ನ ಕೈಯಲ್ಲಿ ನಾನು ಮಾಡ್ಕೊಂಡು ಹೋಗಿದ್ದು ಚಪಾತಿ ತಿಂದಿದ್ದೀನಿ. ಓಕೆ, ಸ್ವಿಗ್ಗಿ ಕೈಯಲ್ಲಿ ತರಿಸ್ಬಿಡೋಣ, ಇಲ್ಲಾಂದ್ರೆ ಸ್ವಿಗ್ಗಿನ ನನಗೆ ಝೊಮ್ಯಾಟೊ. ನಿಮ್ಮ ಅಮೃತ ಹಸ್ತದಿಂದ ಏನಾದ್ರು ತಿನ್ಬೇಕು ಅಂತ ಆಸೆ ಆಗ್ತಿದೆ. ಅಮೃತ ಹಸ್ತದಿಂದ ನೀರು ತಂದು ಕೊಟ್ಬಿಡ್ಲಾ? ಬೇಡ, ತಿನ್ಬೇಕು ಅಂದಿದ್ದು, ತಿನ್ಬೇಕು ಕುಡಿಬೇಕು ಅಂತನಾ? ತಿನ್ಬೇಕು ಅಂತ ಹೇಳ ನಾನೇನ್ ಮಾಡ್ಲಿ ಇಷ್ಟೊತ್ತಿಗೆ? ಇವಾಗ ಜಿಮ್ಗೆ ಹೋಗ್ಬೇಕು ನಾನು. ಜಿಮ್ ಮಿಸ್ ಆಗ್ಲಿ ಅಂತಾನೆ ಇಷ್ಟೆಲ್ಲ ಪ್ಲಾನ್ಸು, ಬಟ್ ಸ್ಟಿಲ್ ಅವ್ರು ಜಿಮ್ಗೆ ಹೋಗೇ ಹೋಗ್ತಾರೆ ಅಂತ ನಂಗೆ ಗೊತ್ತು. ತಲೆ ಕೆಡಿಸ್ಕೊಬೇಡಿ, ರಾತ್ರಿ 10 ಗಂಟೆ ಆದ್ರೂ ಜಿಮ್ಗೆ ಹೋಗೇ ಹೋಗ್ತೇನೆ ನಾನು. ನಂಗೆ ಗೊತ್ತು ಅದು. ಏನ್ ತಿನ್ಬೇಕು ಇವಾಗ? ನನಗೆ ಚಿಕನ್ ಸಲಾಡ್ ತಿನ್ಬೇಕು ಅನಿಸ್ತಿದೆ. ಸೊ ಹೆಲ್ತ್ ಕಾನ್ಶಿಯಸ್ ಅಲ್ವಾ, ಇವ್ರು ಚಿಕನ್ ಸಲಾಡ್ ಎಲ್ಲ ತುಂಬಾ ಚೆನ್ನಾಗಿ, ಸೊ ನಂಗೋಸ್ಕರ ಮಾಡ್ಕೊಟ್ಟೆ ಕೊಡ್ತಾರೆ. ಎಲ್ಲ ನೋಡ್ತಿದ್ದಾರೆ. ರಾತ್ರಿ ಕನ್ಸು ಅಂತ ಕೇಳಿದಿರಲ್ಲ, ಇವಾಗ ರಾತ್ರಿ ಅರ್ಧ ಗಂಟೆ ಹೋಗ್ಬಿಟ್ಟು ಚಿಕನ್ ತಂದು ನಾನು ಮಾಡ್ಕೊಟ್ಟು ಅಷ್ಟೆಲ್ಲ ಆಗತ್ತೆ ಚಿನ್ನು ಇವಾಗ. ಬಟ್ ಆದ್ರೂ ನಂಗೆ ತಿನ್ಬೇಕು ಅನಿಸ್ತಿದ್ಯಲ್ಲ ನೋಡಿ. ಹೆಂಡತಿ ಆಸೆಗೆ ಇಲ್ಲ ಅಂದೇ ಇರೋ ಗಂಡನೇ ಇಲ್ಲ ಪ್ರಪಂಚದಲ್ಲಿ, ಬಟ್ ನನ್ ಗಂಡ ಇಲ್ಲ ಅಂತಾರೆ. ಅಲ್ಲ ಇಲ್ಲ ಅಂತ ನಾನು ಮಾಡ್ಕೊಡ್ತೀನಿ. ಹೌದಾ? ಇವಾಗಲ್ಲ, ನಾಳೆ. ಬಟ್ ಇವತ್ತೇನ್ ಮಾಡೋಣ? ಇವತ್ತಾ ಏನ್ ಮಾಡ್ಬೋದು? ಮ್ಯಾಕ್ಸಿಮಮ್ ಮಾಮೂಲಿ ಇದೆಯಲ್ಲ, ಪಾಸ್ತಾ ತುಂಬಾ ಚೆನ್ನಾಗಿ. ಪಾಸ್ತಾ ಅಂತ ಗೊಣ್ಣೆ ಪಾಸ್ತಾ ಎಲ್ಲ ಮಾಡಲ್ಲ ನಾವು. ಕರೆಕ್ಟಾಗಿ ರೈಸ್ ಮಾಡ್ತೀವಿ, ಸಾಂಬಾರ್ ಮಾಡ್ತೀವಿ, ಬಟ್ ಇವಾಗ ಮಾಡೋದಕ್ಕೆ ಟೈಮ್ ಇಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತ ಹೇಳಿದ್ರೆ 2 ನಿಮಿಷದಲ್ಲಿ ಆಗುವಂತ. ನೋಡ್ತಾರೆ ಎಲ್ಲ ಹೆಣ್ಮಕ್ಳು ಅಡಿಗೆ ಮಾಡೋದು ಎಷ್ಟು ಕಷ್ಟ ಅಂತ. ನಿಮ್ ಗಂಡಂದ್ರಿಗೆ ಕಷ್ಟ ಏನಿಲ್ಲ, ನಮಗೆ ಕೆಲಸ ಇದೆ, ನಮ್ಗೆ ಕೆಲಸ ಇದೆ, ಅದಕ್ಕೋಸ್ಕರ. ನಮ್ಗೆಲ್ಲ ಕೆಲಸ ಇರಲ್ವಾ? ನಮ್ಗೆಲ್ಲ ಕೆಲಸ ಇರುತ್ತೆ. ರಾತ್ರಿ 8:30 ಏನ್ ಕೆಲಸ ಇರುತ್ತೆ? ಕಮೆಂಟ್ ಅಲ್ಲೆಲ್ಲ ರೊಚ್ಚಿಗೆ ಹೇಳ್ತಾರೆ ನೋಡಿ. ರೊಚ್ಚಿಗೆ ಬಿಡಿ, ಅಲ್ಲಿ ಹುಡುಗರು ಗೊತ್ತು ಹೆಂಗ್ ಕಮೆಂಟ್ ಮಾಡ್ಬೇಕು ಅಂತ. ಇಲ್ಲ, ಆಲ್ ಲೇಡೀಸ್ ನಿಮ್ ಕಮೆಂಟ್ಸ್ ಅಲ್ಲಿ ತಿಳಿಸಿ, ಹೆಣ್ಮಕ್ಳು ಎಷ್ಟು ಕಷ್ಟ ಪಟ್ಬಿಟ್ಟು ಕಷ್ಟ ಪಡೋದಿಲ್ಲ ಅಂತ ಹೇಳ್ತಿಲ್ವಲ್ಲ, ಕಷ್ಟ ಪಡ್ತೀರಾ. ನಾವ್ ಇವಾಗ ಹೋಗಿ ಜಿಮ್ಮಲ್ಲಿ ಕಷ್ಟ ಪಡ್ಬೇಕು ಸ್ವಲ್ಪ. ಹೆಲ್ತ್ ಇಸ್ ವೆಲ್ತ್, ಯು ನೋ. ಓಕೆ, ಫೈನ್. ಸರಿ, ಬೇಗ ಟಕ್ 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 ಅಂತ 2 ನಿಮಿಷದಲ್ಲಿ ಮಾಡೋಂಥದ್ದು ಹೇಳಿ. 2 ನಿಮಿಷದಲ್ಲಿ 2 ಮಿನಿಟ್ ಮ್ಯಾಗಿನೇ ಮಾಡಿ. ಮ್ಯಾಗಿ ತಿಂತೀರಾ? ಇನ್ನೇನು ನೀವು ಅದ್ 2 ನಿಮಿಷದಲ್ಲಿ ಅಂತೂ ಆಗಲ್ಲ, ಮಿನಿಮಮ್ 5 ನಿಮಿಷ. ಅದನ್ನ ಹುಡುಗಿರ್ ಮಾಡಿದ್ರೆ ಅಡ್ಗೆ ಅಂತಾನೆ ಕನ್ಸಿಡರೇಷನ್ ಬರಲ್ಲ. ಅದೇ ಹುಡುಗರು ಮಾಡಿದ್ರು ಅಂತಂದ್ರೆ ಅದೇ ಒಂದು ದೊಡ್ಡ ಅಡ್ಗೆ ಅಂತಾನ. ರಿಯಾಲಿಟಿ ನಮ್ಮ ಆಕ್ಚುಲಿ ಮ್ಯಾಗಿ ಸೂಪರ್ ಆಗಿ ಮಾಡ್ತೀನಿ, ಬಟ್ ಇವ್ರಿಗೆ ತುಂಬಾ ಹಶ್ವಾಗಿರೋದ್ರಿಂದ 2 ನಿಮಿಷದಲ್ಲಿ ಮ್ಯಾಗಿ ಹಾಕ್ಬಿಟ್ಟು ನೀರಲ್ಲಿ ಬೇಯಿಸ್ಬಿಟ್ಟು ಕೊಟ್ಬಿಡ್ತೀನಿ. ಅದ್ ಹೆಂಗ್ ಮಾಡ್ತೀನಿ, ಏನ್ ಮಾಡ್ತೀನಿ, ಕರೆಕ್ಟ್ ಆಗಿ ಮಾಡ್ತೀನ. ಮ್ಯಾಗಿ ಮಾಡಿ ಸುಮಾರು ವರ್ಷಗಳೇ ಆಯ್ತು. ನೀರಲ್ಲಿ ಹಾಕ್ಬಿಟ್ಟು ಮಾಡ್ತಾರ, ಎಣ್ಣೆಲಿ ಹಾಕ್ಬಿಟ್ಟು ಮಾಡ್ತಾರ? ಇದು ಆರೆಂಜ್ ಜ್ಯೂಸ್ ಅಲ್ಲಿ ಹಾಕ್ಬಿಟ್ಟು ಮಾಡ್ತಾರೆ. ಹೌದಾ? ಸುಮ್ಮನೆ ಮೆಮೊರಿ ಟೆಸ್ಟ್ ಮಾಡಿದೆ. ಚಿಕ್ಕ ಮಗು ಗೊತ್ತು ನೀರಲ್ಲಿ ಹಾಕ್ಬಿಟ್ಟು ಮಾಡೋದು ಅಂದ್ಬಿಟ್ಟು. ಆಯ್ತಾ, ಟಕ್ ಅಂತ ಮ್ಯಾಗಿ ಮಾಡ್ಕೊಡ್ತೀನಿ. ನಾನು ಜಿಮ್ಗೆ ಹೋಗ್ಬೇಕು, ನಡೀರಿ ಸೀದಾ ಮೊಬೈಲ್ ಎತ್ಕೊಂಡು. ಸ್ಟೇ ಟ್ಯೂನ್ಡ್. ಮ್ಯಾಗಿ ಹೆಂಗ್ ಮಾಡ್ತಾರೆ, ಎಷ್ಟು ಡೆಲಿಷಿಯಸ್ ಆಗಿ ಮ್ಯಾಗಿ ಮಾಡ್ತಾರೆ, ಸೂಪರ್ ಆಗಿ ಮಾಡ್ತೇನೆ. ನೋಡೋಣ. ಅಮೃತ ತಿಂದಿದ ತಕ್ಷಣ ಡೈರೆಕ್ಟ್ ಸೀದಾ ಸ್ವರ್ಗಾನೆ. ನಾನು ತೋರಿಸ್ತೀನಿ ಅದನ್ನ ಹೆಂಗೆ ಮ್ಯಾಗಿ ಮಾಡ್ತಾರೆ. ಬನ್ನಿ. ಸೊ ಫೈನಲಿ ಮ್ಯಾಗಿ ಪ್ರಿಪ್ರೇಷನ್ ಅಂತ ಬಂದಿದ್ದೀವಿ. ಎಣ್ಣೆ ಕಾಯೋದಕ್ಕೆ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ. ಕೆಲವರು ಮ್ಯಾಗಿ ಮಾಡ್ತಾರೆ, ಅದು ಬರೀ ನೀರಲ್ಲಿ ಹಾಕ್ಬಿಟ್ಟು ಮ್ಯಾಗಿ ಕಲಿಸ್ಬಿಟ್ಟು ಬಿಸಾಕ್ಬಿಡ್ತಾರೆ, ಒಳ್ಳೆ ಮುದ್ದೆ ಆದಂಗೆ ಆಗ್ಬಿಡುತ್ತೆ. ಆ ಥರ ಮ್ಯಾಗಿ ದೇವರನ್ನ ನನಗೆ ಮಾಡೋದಕ್ಕೆ ಇಷ್ಟ ಇಲ್ಲ. ಈ ಥರ ಒಗ್ಗರಣೆ ಹಾಕ್ಬಿಟ್ಟು ಮ್ಯಾಗಿ ಮಾಡಿದ್ರೆ ಸೂಪರ್ ಆಗಿರುತ್ತೆ. ನೀವು ಇಷ್ಟು ಬ್ಯೂಟಿಫುಲ್ ಆಗಿ ಮ್ಯಾಗಿ ಮಾಡ್ತೀರಾ ಅಂತಾನೆ ನಿಮ್ಮ ಕೈಲಿ ಮಾಡಿಸ್ತಾ ಇರೋದು. ವಾವ್, ಅದೇ ಇವತ್ತು ಮಾತ್ರ ಮಾಡ್ತಾ ಇದ್ದೀನಿ, ಅದು ನೆನಪಲ್ಲಿ ಇಟ್ಕೊಳ್ಳಿ. ಎಣ್ಣೆ ಬಾಣಲೆಗೆ ಕರೆಕ್ಟಾಗಿ ಹಾಕಿ ಅದಕ್ಕೆ ಹಾಕೋದು. ಇನ್ನೇನು ಈ ಕೆಳಗಡೆ ಹೋಗ್ತಾರೆ ಯಾರಾದರೂ, ಚೆನ್ನಾಗಿ ಅದು ಕಾಯಿಲೆ. ಅದು ಕಾಯ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಹಾಕೊಳ್ಳೋಣ. ಇವಾಗ ಸೌಟ್ ಹುಡುಕ್ತಾ ಇದ್ದಾರೆ. ಅಲ್ಲಿದೆ ಅಲ್ಲೇ ಇರುತ್ತೆ, ಇನ್ನೆಲ್ಲಿರುತ್ತೆ ತೋರಿಸಿ ನೋಡಿ, ನೋಡ್ಕೊಬಿಡಿ, ನೀಟಾಗಿ ನೋಡ್ಕೊಳ್ಳಿ. ಅದೇ ಸೌಟು ನೋಡಿ. ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಮ್ಯಾಗಿ ಮಾಡ್ತಾ ಇದ್ದಾರೆ ನನ್ನ ಗಂಡ. ಇನ್ನೆಷ್ಟು ಚೆನ್ನಾಗಿ ಬರ್ಬೋದು. ಏನು ಹುಡುಕ್ತಾ ಇದ್ದಾರೆ ಅಂತ ನೋಡ್ಬಿಡಿ. ಆನಿಯನ್ ಹುಡುಕ್ತಾ ಇದ್ದಾರೆ, ಅದನ್ನ ನಾನು ಚಾಪ್ ಮಾಡ್ತಿರೋದು. ಹೌದೌದು, ಇವರೇ ಚಾಪ್ ಮಾಡಿರೋದು. ಅದನ್ನ ಬೇರೆ ಕರೆಕ್ಟಾಗಿ ಮಾಡಿದ್ದೀನಿ ನೋಡ್ತಾರೆ. ಅರ್ಧ ಮಾತ್ರ ಬಾಣ್ಲಿಗೆ ಬೀಳುತ್ತೆ, ಅರ್ಧ ಅಲ್ಲ, ಕೆಳಗಡೆ ಪೂರ್ತಿ ಬೀಳಲ್ಲ. ಒಂದು ಸ್ವಲ್ಪ ಬೀಳುತ್ತದಕ್ಕೆ ಅರ್ಧ ಅಂತ ಹೇಳ್ತಾರೆ ಅಷ್ಟೇ. ಅದನ್ನು ನೋಡಿ ಈ ಥರ ಸಂಸಾರ ಮಾಡ್ತಾರೆ. ಅರ್ಧ ಬಾಣ್ಲಿಯಲ್ಲಿ ಅರ್ಧ ಕೆಳಗಡೆ. ಇನ್ನು ಬಿದ್ದ ಇಲ್ಲ, ಆಗಲೇ ಕೆಳಗಡೆ ಬಿದ್ದಿದೆ ಅಂತಿರಲ್ರಿ ನೋಡಿ. ಇವಾಗ ಏನು ಆಲ್ರೆಡಿ ಮುಂದಾಲೋಚನೆ. ಓ ಮೈ ಗಾಡ್, ನೋಡಿಲ್ಲ ನೀವು ಅಡುಗೆ ಮಾಡಿರೋ. ಅಯ್ಯಯ್ಯೋ. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಕಾಯ್ದಾದ್ಮೇಲೆ ಟೊಮೆಟೊ ಹಾಕ್ಕೊಬಿಡೋಣ. ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಬಿಡೋಣ. ಸೊ ಟೊಮೆಟೊ ಹಾಕ್ಬಿಡೋಣ ಈರುಳ್ಳಿ ಜೊತೆಗೆ. ಅದು ಚೆನ್ನಾಗಿ ಕಾಯ್ದಾದ್ಮೇಲೆ ಚೆನ್ನಾಗಿ ಚೆನ್ನಾಗಿ ಬೇಯಲಿ. ಫಸ್ಟು ಬೆಂದಾದ್ಮೇಲೆ ಅದಕ್ಕೆ ಸ್ವಲ್ಪ ಏನೇನು ಮಸಾಲೆ ಹಾಕ್ಬೇಕು ಹಾಕೋಣ. ಮುಂದೆ ನೋಡ್ತಾ ಇರಿ, ಹೆಂಗೆ ಹಾಕ್ತೀವಿ ನೋಡಿ. ಇವತ್ತು ಮ್ಯಾಗಿ ಎಷ್ಟು ಚೆನ್ನಾಗಿ ಬರುತ್ತೆ.
ಕಲ್ತ್ಕೊಳ್ಳಿ ಎಲ್ಲ ಯಾರು ಅಫ್ಕೋರ್ಸ್ ಚೆನ್ನಾಗಿ ಬಂದೇ ಬರುತ್ತೆ. ಒಗ್ಗರಣೆ ಹಾಕ್ಬಿಟ್ಟು ಮ್ಯಾಗಿ ಮಾಡಿದ್ರೆ ಅಲ್ಟಿಮೇಟ್ ಆಗಿ ಬರುತ್ತೆ. ಅದನ್ನ ಚೆನ್ನಾಗಿ ಬೇಯಿಸ್ತಾರೆ. ಎಗ್ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ಅದನ್ನು ಹೆಂಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಓ ಮೈ ಗಾಡ್, ನಮ್ಮ ಹೆಂಡತಿ ಅವ್ರು ತೋರಿಸ್ತಾರೆ, ನೋಡ್ಕೊಬಿಡಿ. ಸ್ವಲ್ಪ ಕಬಾಬ್ ಕಡೆನೂ ಗಮನ ಕೊಡ್ತಾ ಇರಬೇಕಿಲ್ಲ, ಸೀದಿ ರೋಸ್ಟ್ ಆಗಿ ಕರಕಲಾಗ್ಬಿಡೋದು ಅದು. ಇಲ್ಲ ಸಿಮ್ಮಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ. ಬೇಯ್ಲಿ, ಚೆನ್ನಾಗಿ ಬೇಯ್ಲಿ. ಹುಡುಗಿರೆಲ್ಲ ತುಂಬ ಸ್ಮಾರ್ಟಾಗಿ ಅಡುಗೆ ಮಾಡ್ತಾರೆ, ಸ್ಮಾರ್ಟಾಗಿ ಬಂದಿದೆ ನೋಡಿ. ಸ್ವಲ್ಪ ಅದಕ್ಕೆ ಕೊರಿಯಂಡರ್, ಧನಿಯಾ ಪೌಡರ್ ಹಾಕೊಳ್ಳಿ. ಏನು ಮಾಡೋದು ನೀವು? ಫಾರಿನ್ ರಿಟೈರ್, ನಾನು ಇಂಡಿಯನ್. ರಿಟೈರೇ ಮಾಡ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಮೊದಲೇ ಹಾಕಾಯ್ತು. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಬಿಡೋಣ, ರುಚಿಗೆ ತಕ್ಕಷ್ಟು. ಸಾಲ್ಟ್ ರುಚಿಗೆ ತಕ್ಕಷ್ಟು ಹಾಕ್ಬೇಕು. ಸುಮಾರು ಜನಕ್ಕೆ ಬರಲ್ಲ, ನಾನು ಹಾಕ್ತೀನಿ ಅದನ್ನು. ಇವಾಗ ಸ್ವಲ್ಪ ಸೋಯಾ ಸಾಸ್ ಹಾಕ್ಬಿಡೋಣ, ಚೆನ್ನಾಗಿ ಕಲಸಿ. ಬಾಟ್ಲು ಸ್ವಲ್ಪ ಟೈಟ್ ಇದೆ, ಪರವಾಗಿಲ್ಲ. ಇದನ್ನು ಅಷ್ಟೇ, ತುಂಬ ಆಗದಷ್ಟು ಆಮೇಲೆ ಕಸರ ಆಗ್ಬಿಡುತ್ತೆ. ಕಲರ್ಫುಲ್ ಆಗಿ ಬರುತ್ತೆ, ಅದಕ್ಕೆ ಕಲರ್ಫುಲ್ ಆಗಲ್ಲ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬ್ರೌನಿ ಮ್ಯಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಆ ಸ್ಟೀಮ್, ಆ ಹೊಗೆ ಹೆಂಗೆ ಮೇಲೆ ಹೋಗ್ತಾ ಇದೆ ಅಂದರೆ ಅಷ್ಟೇ ಟೇಸ್ಟಿಯಾಗಿ ಮ್ಯಾಗಿ ಬಂದಿರುತ್ತೆ. ಕಾಯ್ದಾದ್ಮೇಲೆ ಹೊಗೆ ಹೋಗುತ್ತೆ ಅದು. ಏನು ಹುಡುಗಿರು ಜೋಕ್ಸ್ ಅಂದರೆ ನಗಕ್ಕಾಗದೆ ಅಳಕ್ಕಾಗದೆ ಅನ್ನೋ ರೀತಿ ಕರ್ರಗಾಗಿಲ್ಲ, ಅದು ಬ್ಲೆಂಡ್ ಆಗಿರೋದು ಅದು. ನೋಡಿ ಇವಾಗ ಬಾಯ್ಲ್ ಮಾಡ್ತಾ ಇದ್ದಂಗೆ ನೋಡಿ, ಕಲರ್ ನೋಡ್ರಿ, ಅರೋಮಾ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕರ್ರಗಿದ್ದಷ್ಟು ಟೇಸ್ಟ್ ಜಾಸ್ತಿ, ಬೆಳ್ಳಗಿದ್ದಷ್ಟು ಸಪ್ಪೆ. ಆಯ್ತಾ, ಅದು ತಿಳ್ಕೊಳ್ಳಿ. ಸುಮಾರು ಜನಕ್ಕೆ ಗೊತ್ತಿಲ್ಲ, ಇವತ್ತು ಹೇಳ್ಕೊಡ್ತಾ ಇದ್ದೀನಿ, ನೋಡೋರು ಕಲ್ತ್ಕೊಳ್ಳಿ. ಲಾಸ್ಟಲ್ಲಿ ಸ್ವಲ್ಪ ಮ್ಯಾಗಿ ಮಸಾಲಾನು ಹಾಕ್ತಾ ಇದ್ದೀನಿ, ಎಂತಂದ್ರೆ ಟೇಸ್ಟ್ ಅರೋಮ ಸಕ್ಕದಾಗಿರುತ್ತೆ. ಅದ್ರಲ್ಲಿ ಕೊಟ್ಬಿಟ್ಟಿರ್ತಾರಲ್ಲ, ಹಾಕ್ಲೇಬೇಕು. ನನ್ನ ಫೋನಲ್ಲಿ ಇನ್ನೂ ಸಕ್ಕದಾಗಿ ಬಿಡುತ್ತೆ. ಫೈನಲಿ ಮ್ಯಾಗಿ ತಿನ್ಕೊಂಡ್ ಬಂದ್ವಿ. ಸೂಪರ್ ಆಗಿತ್ತು, ಸ್ಪೈಸಿಯಾಗಿ ಚೆನ್ನಾಗಿತ್ತು. ಚಳಿಗಂತೂ ತುಂಬಾ ಚೆನ್ನಾಗಿತ್ತು. ಮಳೆ ಬೇರೆ ಬಿದ್ದಿತ್ತು, ಸೂಪರ್ ಆಗಿತ್ತು. ಒಂಥರ ಕೊರಿಯನ್ ಮ್ಯಾಗಿ ಇದ್ದಂಗಿತ್ತು, ಚೆನ್ನಾಗಿ ಬಂತು ಮ್ಯಾಗಿ. ಅದಕ್ಕೆ ಮ್ಯಾಗಿ ತಿಂದಾದ್ಮೇಲೆ ಒಂದು 4 ಪೀಸ್ ಕಬಾಬ್ ತಿಂದ್ವಿ. ಕಬಾಬ್ ತಿಂದಾದ್ಮೇಲೆ ಲಾಸ್ಟಲ್ಲಿ ಅದಕ್ಕೆ ಮುಖದಲ್ಲಿ ಖುಷಿ ಕಾಣಿಸ್ತಾ ಇದೆ, ಕಲಂಗಡಿ ಹಣ್ಣು ತಿಂತಾ ಇದೀವಿ. ಫೈನಲಿ ಹೆಂಗಿತ್ತಮ್ಮ ಮ್ಯಾಗಿ? ಚೆನ್ನಾಗಿತ್ತಪ್ಪ, ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತಾ? ಅದೇಂತಕ್ಕೆ ಮುಖನ ಕಲ್ಸ್ಕೊಂಡು ಮಾತಾಡ್ತೀರಾ? ಖುಷಿಯಿಂದ ಹೇಳಿ, ತುಂಬಾ ಚೆನ್ನಾಗಿತ್ತು ಅಂತ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್, ಇಟ್ ವಾಸ್ ಟೂ ಗುಡ್. ಪಾಪ ನಿದ್ದೆ ತೇಲ್ತಾ ಇದ್ದಾರೆ. ಡೆಲಿಷಿಯಸ್ ಆಗಿತ್ತು, ಚೆನ್ನಾಗಿತ್ತು. ಆಕ್ಚುಲಿ ಯಾಕೋ ನಂಗೆ ಸ್ವಲ್ಪ ಕೋಲ್ಡ್ ಆಗಿರೋ ತರ ಇದೆ, ಅದಕ್ಕೆ ಸ್ವಲ್ಪ ವಾಯ್ಸ್ ಸ್ಟಿಲ್ ಆಗಿದೆ. ಬಟ್ ಸ್ಟಿಲ್ ಇದ್ರ ಮಧ್ಯೆನೂ ಮ್ಯಾಗಿ ತಿಂದಿದೆ ಖುಷಿ ನಂಗೆ ಇವತ್ತು. ಯಾ ಫೈನಲಿ ಮ್ಯಾಗಿ ಮುಗಿಸಾಯ್ತು. ಇದೊಂದು ಸಣ್ಣ ವ್ಲಾಗ್, ನಿಮಗೂ ಇಷ್ಟ ಆಯಿತು ಅನ್ಕೊಂತೀವಿ. ಇನ್ನು ಡೈಲಿ ಈ ಥರ ವ್ಲಾಗ್ಸ್ ಮಾಡ್ತಾ ಇರ್ತೀವಿ. ಐ ಥಿಂಕ್ ಡೈಲಿ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಡೈಲಿ ಪ್ರತಿನಿತ್ಯನೂ ಅಟ್ಲೀಸ್ಟ್ ಏನೋ ಒಂದು ಕಂಟೆಂಟ್ ಕೊಡಬೇಕು ಅನ್ಕೊಂಡಿದ್ದೀವಿ. ದಯವಿಟ್ಟು ಇದೇ ರೀತಿ ನೀವು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾವ ಥರ ಹೊಸ ವಿಡಿಯೋಸ್ ಬೇಕು ಕಮೆಂಟ್ ಮಾಡಿ. ಆ ಥರ ವಿಡಿಯೋಸ್ ಮಾಡೋಕ್ಕೆ ಆದಷ್ಟು ನಮ್ಮ ಕಡೆಯಿಂದ ಪ್ರಯತ್ನ ಮಾಡ್ತೀವಿ. ಡೆಫಿನೆಟ್ಲಿ ರಾ ಇರುತ್ತೆ ವಿಡಿಯೋ, ಜಾಸ್ತಿ ಏನು ಫಿಲ್ಟರ್ ಮಾಡಲ್ಲ, ಹಾಕಲ್ಲ. ಡೈರೆಕ್ಟಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಏನು ಕತೆ ಅಂದ್ಬಿಟ್ಟು ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀವಿ ಆ ಟಾಪಿಕಲ್ಲಿ ನಿಮ್ಗೆ ಡೈರೆಕ್ಟ್ ವಿಡಿಯೋಸ್ಗಳು ಬರುತ್ತೆ, ಪ್ರತಿನಿತ್ಯ ವ್ಲಾಗ್ಸ್ಗಳು. ಇದೇ ರೀತಿ ನಿಮ್ಮ ಗಂಡನ ಕೈಯಲ್ಲಿ ಅಡುಗೆ ಮಾಡಿಸ್ಕೊಂತೀನಿ, ಖುಷಿ ಜಾಸ್ತಿ ಆಗುತ್ತೆ, ಪ್ರೀತಿನೂ ಜಾಸ್ತಿ ಆಗುತ್ತೆ. ಅಯ್ಯಯ್ಯೋ, ಏನು ಹೇಳ್ಬಿಡ್ಲಿ ಲಾಸ್ಟಲ್ಲಿ ಡೈಲಾಗು. ದಟ್ಸ್ ಫೈನ್. ಎನಿವೇ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ, ಅಲ್ಲಿವರೆಗೂ ಗುಡ್ ನೈಟ್, ಶುಭರಾತ್ರಿ, ಶುಭ ಮುಂಜಾನೆ, ಶುಭ ಗುಡ್ ಆಫ್ಟರ್ನೂನ್, ಅಂಡ್ ಶುಭ ಈವ್ನಿಂಗ್. ಥ್ಯಾಂಕ್ ಯು ಸೋ ಮಚ್.